ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಕನ್ನಡದ ಕಣ್ಮಣಿಗಳಿಗೆ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಟೈಟಲ್ ತಮ್ಮನೇಲಿ ನೋಡಿ ನಿಮಗೆಲ್ಲ ಆಲ್ರೆಡಿ ಅರ್ಥ ಆಗಿರುತ್ತೆ ಯಾವ ವಿಷಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ. ಹೌದು ಸ್ನೇಹಿತರೆ, ನಿನ್ನೆ ರಾತ್ರಿಯಿಂದ ಚರ್ಚೆಯಲ್ಲಿರುವಂಥ ವಿಷಯ ಅಂದರೆ ಸಮೀರ್ ಎಮ್ ಡಿ ಅವರು SMR ಅವ್ರ ಬಗ್ಗೆ ಹೇಳಿರೋ ಆ ಒಂದು ವಿಡಿಯೋ. ಹೌದು ಸ್ನೇಹಿತರೆ, ನಾನು ನೋಡಿ ಯಾವುದೇ ಯೂಟ್ಯೂಬರ್ಗೆ ಸಪೋರ್ಟಿವ್ ಆಗಿ ಮಾತಾಡ್ತಾ ಇಲ್ಲ. ನಾ SMR ಅವ್ರ ವೀಡಿಯೋಸ್ನು ನೋಡ್ತೀನಿ, SMR ಅವ್ರಿಗೂ ಸಬ್ಸ್ಕ್ರೈಬರ್ ಆಗಿದ್ದೀನಿ, ಫಾಲೋವರ್ ಕೂಡ ಆಗಿದ್ದೀನಿ. ಅಗೇನ್ ಸೇಮ್ ಥಿಂಗ್ ಸಮೀರ್ ಎಮ್ ಡಿ ಅವ್ರ ವೀಡಿಯೋಸ್ ನೋಡ್ತೀನಿ, ಸಮೀರ್ ಎಮ್ ಡಿ ಅವ್ರಿಗೂ ಸಬ್ಸ್ಕ್ರೈಬರ್ ಆಲ್ಸೋ ಫಾಲೋವರ್ ಕೂಡ ಆಗಿದ್ದೀನಿ. ಸೊ ಏನು ರಿಯಾಲಿಟಿ ಬಗ್ಗೆ ನಾನು ಮಾತಾಡೋಕ್ಕೆ ಹೇಳೋದಕ್ಕೆ ಕೊಡ್ತಿದ್ದೀನಿ ಅಂದರೆ, ಸಮೀರ್ ಎಮ್ ಡಿ ಅವ್ರ ವಿಡಿಯೋ ನೋಡಿದ್ರೆ ಅನ್ಸೋದು ನಮಗೇನು ಲೈಕ್ ಎಲ್ಲನೂ ನಿಜ ಇರ್ಬೋದು. ಸಮೀರ್ ಎಮ್ ಡಿ ಅವರು ಹೇಳಿದ್ದು ನಿಜ ಇರ್ಬೋದು, ಆಲ್ಮೋಸ್ಟ್ ನಿಜಾನೂ ಇದೆ, ನೋ ಪ್ರಾಬ್ಲಮ್, ಅದರಲ್ಲಿ ಏನು ಡೌಟೇ ಇಲ್ಲ. ಆಲ್ಮೋಸ್ಟ್ ಅವ್ರು ಹೇಳಿರೋದಲ್ಲಿ ತುಂಬ ನಿಜ ಇದೆ. ಬಟ್ ಈ ಕಡೆಯಿಂದ ಏನೂ ಇನ್ನೂ ರಿಯಾಕ್ಟ್ ಬಂದಿಲ್ಲ, SMR ಕಡೆಯಿಂದ ಏನೂ ರಿಯಾಕ್ಟ್ ಬಂದಿಲ್ಲ. ಸೊ ನಾವು ಒಂದು ಸೈಡ್ ಸ್ಟೋರಿನ ನೋಡಿ ನಾವು ಇನ್ನೊಬ್ಬರ ಬಗ್ಗೆ ಮಾತಾಡೋದು ರಿಯಲಿ ನಿಜವಾಗ್ಲೂ ತಪ್ಪಾಗುತ್ತೆ. ಅದು ಏನು ಒಂದು ವಿಷಯ ಏನಂದರೆ, ಇಬ್ಬರು ನಮ್ಮ ಕನ್ನಡಿಗರೇ, ಇಬ್ಬರು ಒಳ್ಳೆ ಕಂಟೆಂಟ್ ಕ್ರಿಯೇಟರು. ಬಟ್ ಇದೆ ರಿಯಾಲಿಟಿ ಇದೆ. ಸಮೀರ್ ಎಮ್ ಡಿ ಅವರು ಹೇಳಿರೋ ತುಂಬ ಮಾತುಗಳಲ್ಲಿ ರಿಯಾಲಿಟಿ ಇದೆ. ರಿಯಾಲಿಟಿ ಬಗ್ಗೆನೇ ಅವ್ರು ಮಾತಾಡಿರೋದು. ಆ್ಯಕ್ಚುಲಿ SMR ಅವರು ಏನು ಸದ್ಯಕ್ಕೇನು ರಿಪ್ಲೈ ಕೊಟ್ಟಿಲ್ಲ. ರಿಪ್ಲೈ ಕೊಡೋವರೆಗೂ ನಾವೇನು ಮಾತಾಡೋಕ್ಕಾಗಲ್ಲ. ಬಟ್ ನಾನು ನನ್ನ POV ಬಗ್ಗೆ ಹೇಳಬೇಕಂತ ನನ್ನ ಅನಿಸಿಕೆ ಏನಂದರೆ, ಕರೆಕ್ಟಾಗಿದೆ. ಸಮೀರ್ ಎಮ್ ಡಿ ಅವರು ಹೇಳಿರೋದ್ರಲ್ಲಿ ತುಂಬ ವಿಷಯಗಳು ನಿಜ ಇದೆ ಅನಿಸುತ್ತೆ, ಮತ್ತು ನಿಜ ಕೂಡ ಇರ್ಬೋದು. ಯಾವುದನ್ನು ಕೂಡ SMR ಅವರು ರಿಪ್ಲೈ ಬರೋವರೆಗೂ ಗೊತ್ತಾಗಲ್ಲ. ಪ್ರತ್ಯಕ್ಷವಾಗಿ ಕಂಡರು ಪ್ರಮಾಣಿಸಿ ನೋಡೋನು ಈ ಕಾಲದಲ್ಲಿ. ನಾವೇನು ಒನ್ ಸೈಡೆಡ್ ವಿಡಿಯೋ ನೋಡಿ, ಒನ್ ಸೈಡೆಡ್ ಸ್ಟೋರಿ ನೋಡಿ ಇನ್ನೊಬ್ಬರ ಬಗ್ಗೆ ಮಾತಾಡೋಕ್ಕಾಗಲ್ಲ. ಸೊ ವೇಟ್ ಮಾಡೋಣ, SMR ಕಡೆಯಿಂದ ರಿಪ್ಲೈ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಐ ಡೋಂಟ್ ನೋ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಅವ್ರು ಇಲ್ಲಿವರೆಗೂ ಹತ್ತತ್ರ 15 ಅವರ್ಸ್ ಆಯಿತು ಅವ್ರು ವಿಡಿಯೋ ಬಿಟ್ಟು. ನಿನ್ನೆ ನೈಟೇ ಬಿಟ್ಟಿದ್ದಾರೆ, ಹೆಚ್ಚು ಕಡಿಮೆ ಒಂದು 10-15 ಅವರ್ಸ್ ಆಯಿತು. SMR ಅವ್ರ ಕಡೆಯಿಂದ ಸದ್ಯಕ್ಕೆ ಯಾವುದೇ ರಿಪ್ಲೈ ಇಲ್ಲ, ಸ್ಟೋರಿ ಇಲ್ಲ, ಏನೂ ಇಲ್ಲ, ವಿಡಿಯೋ ಇಲ್ಲ, ಏನೂ ಇಲ್ಲ. ಸದ್ಯಕ್ಕೆ SMR ಅವರು ನಿಲ್ಲಾಗಿದ್ದಾರೆ, ತಟಸ್ಥವಾಗಿದ್ದಾರೆ, ಏನೂ ಕೂಡ ರಿಪ್ಲೈ ಮಾಡಿಲ್ಲ. ಸೊ ಸಮೀರ್ ಎಮ್ ಡಿ ಅವರು ಆ ವಿಡಿಯೋ ಆದ ತಕ್ಷಣ ಸದ್ಯಕ್ಕೆ ಅವ್ರ ಕಡೆಯಿಂದನೂ ಏನೂ ರಿಪ್ಲೈ ಇಲ್ಲ. ಸೊ ಇದೇ ಥರ ಹೋಗ್ತಾ ಇದೆ. ಬಟ್ POV ಬಗ್ಗೆ ಮಾತಾಡಬೇಕು, ನಮ್ಮ POV, ನಮ್ಮದೇನಿದೆ ಪಾಯಿಂಟ್ ಆಫ್ ವ್ಯೂ ಅಂತ ಮಾತಾಡಬೇಕು. ಅವ್ರು ಹೇಳಿರೋ ತುಂಬ ಪಾಯಿಂಟ್ಸು ಹೇಳಲೇಬೇಕಲ್ವ. ಕನ್ನಡದಲ್ಲಿ ಐ ಆಮ್ ದ ಟಾಪ್ ಕ್ರಿಯೇಟರ್ ಅಂತ SMR ಅವ್ರು ಹೇಳಿದ್ದಾರೆ. ಅದನ್ನು ಯಾರೂ ಕೂಡ ಡಿಸೈಡ್ ಮಾಡೋಕ್ಕಾಗಲ್ಲ. ಕನ್ನಡದಲ್ಲಿ ಟಾಪ್ ಹೀರೋ ಅಂತ ಟಾಪ್ ಹೀರೋ ಅಂದರೆ ನಾವು ದರ್ಶನ್ ಸರ್, ಯಶ್ ಸರ್, ಸುದೀಪ್ ಸರ್, ಲೈಕ್ ದಟ್ ಆ ಥರ ಇರಲ್ಲ. ಮತ್ತು ಯೂಟ್ಯೂಬರ್ಸಲ್ಲಿ ಐ ಆಮ್ ದ ಟಾಪ್ ಅಂದರೆ ಆ ಥರ ಇರಲ್ಲ. ಎಲ್ಲದರಲ್ಲೂ ಒಬ್ಬೊಬ್ಬರಿಗೆ ಒಂದೊಂದು ಕಂಟೆಂಟ್ ಇದ್ದೇ ಇರುತ್ತೆ. ಕನ್ನಡದಲ್ಲಿ ಟಾಪ್ ಕ್ರಿಯೇಟರ್ ಅಂತ ಹೇಳ್ಕೊಂಡಿದ್ದಾರೆ, ಅದೊಂದು ಸ್ವಲ್ಪ ಅಫೆಂಡ್ ಆಗಿ ಸಮೀರ್ ಎಮ್ ಡಿ ಅವ್ರು ಮಾತಾಡಿದ್ದಾರೆ. ಇಟ್ಸ್ ಓಕೆ, ವೇಟ್ ಮಾಡೋಣ ಗೈಸ್. ಒನ್ ಸೈಡೆಡ್ ಸ್ಟೋರಿ ನೋಡಿ ನಾವೇ ಜಡ್ಜ್ ಮಾಡಿ SMR ಅವ್ರಿಗೆ ಏನೂ ಅನ್ನೋಕ್ಕಾಗಲ್ಲ. ಸೊ ಸಮೀರ್ ಎಮ್ ಡಿ ಅವ್ರಿಗೂ ನಾವೇನು ಅನ್ನೋಕ್ಕಾಗಲ್ಲ. ಆ್ಯಕ್ಚುಲಿ ಅವ್ರು ಹೇಳಿರೋದಲ್ಲಿ ಒಂದೊಂದು ಟಾಕ್ ಯಾವ ಥರ ಅಂದರೆ, SMR ಅವರು ಬರೀ ಗಿವ್ ಅವೇಸ್ನ ಕೊಟ್ಟು ಹೆಸರು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ದ್ಯಾಟ್ಸ್ ದ ಟ್ರೂ. 100K ಫಾಲೋವರ್ಸ್ ಮಾಡ್ಕೊಳ್ಳೋವರೆಗೂ ಅವರು ಕಂಟೆಂಟ್ ಕ್ರಿಯೇಷನಲ್ಲಿ ಮಾಡ್ತಾಯಿದ್ರು. ಲೈಕ್ ಟ್ರೆಂಡಿಂಗ್ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ರು, ಡೈಲಾಗ್ಸ್ಗಳನ್ನ ನೋಡೋದು, ಲೈಕ್ ದ್ಯಾಟ್ ಆ ಥರ ವೀಡಿಯೋಸ್ನ ಮಾಡ್ತಾಯಿದ್ರು. ಆಫ್ಟರ್ 100K 150K ಆದಮೇಲೆ ಆಲ್ಮೋಸ್ಟ್ ಅವರು ಫಾಲೋವರ್ಸ್ ಎಲ್ಲ ಬಂದಿರೋದು ಗಿವ್ ಅವೇಸ್ಗಳಿಂದ. ಅದೊಂಥರ ಕಂಟೆಂಟು, ನೋ ಪ್ರಾಬ್ಲಮ್. ಆದರೆ ಅದಂತೂ ನಿಜ, ಗಿವ್ ಅವೇಸಿಂದನೇ ಅವ್ರಿಗೆ ಕಂಟೆಂಟ್ ಬಂದಿರೋದು. ಆದರೆ ಸಮೀರ್ ಎಮ್ ಡಿ ಇಸ್ ದ ಓಲ್ಡ್ ಪ್ಲೇಯರ್. ಆ್ಯಕ್ಚುಲಿ ನೀವು ಸಮೀರ್ ಎಮ್ ಡಿ ಅವ್ರು ನಿಮಗೆ ಗೊತ್ತಿರೋದು ಎಲ್ಲಿಂದ ಅಂದರೆ, ಸೌಜನ್ಯ ಕೇಸ್. ಸೌಜನ್ಯ ಅವ್ರ ಬಗ್ಗೆ ಅದೊಂದು ಕಾನ್ಸೆಪ್ಟ್ ಆಗಿದೆ ಅಲ್ಲ ಪಾಪ, ಅದ್ರ ಬಗ್ಗೆ ಮಾತಾಡಿದ್ಮೇಲೆ ಹತ್ತತ್ರ ಅವ್ರದ್ದು 3 ಕೋಟಿ ವ್ಯೂಸ್ ಎಲ್ಲ ಬಂತು ಕರ್ನಾಟಕದಲ್ಲಿ. ಆ ಟೈಮಲ್ಲಿ ಅವರು ಫೇಮಸ್ ಆಗಿ ಎಲ್ರಿಗೂ ನಿಮಗೆ ಗೊತ್ತಾದರು. ಬಟ್ ಅದಕ್ಕಿಂತ ಮುಂಚೆನೇ ನಾನು ಕಂಟೆಂಟ್ಸ್ನ ನೋಡ್ತಾ ಇದ್ದೆ. ಅವ್ರು ಯಾವ ಥರ ವೀಡಿಯೋಸ್ ಮಾಡ್ತಾಯಿದ್ರು ಅಂದರೆ, ಮೂವಿ ರಿಲೇಟೆಡ್ ಆ್ಯಂಡ್ ಧಾರಾವಾಹಿ ರಿಲೇಟೆಡ್. ಅದರಲ್ಲಿ ಮಾಡಿರೋ ಮಿಸ್ಟೇಕ್ಸ್ಗಳ ಬಗ್ಗೆ ತುಂಬ ಕ್ಲಾರಿಫೈ ಆಗಿ ಅವರು ವೀಡಿಯೋಸ್ನ ಮಾಡ್ತಾರೆ. ಏನೇನು ಮೂವಿಲಿ ಏನೇನು ಮಿಸ್ಟೇಕ್ಸ್ಗಳಾಗಿದೆ ಮತ್ತು ಧಾರಾವಾಹಿಗಳಲ್ಲಿ ಏನೇನು ಮಿಸ್ಟೇಕ್ಸ್ಗಳಾಗಿದೆ ಅಂತ, ಲೈಕ್ ದಟ್ ಆ ಥರ ವೀಡಿಯೋಸ್ಗಳನ್ನ ಅವ್ರು ಮಾಡ್ತಾಯಿದ್ರು. ಆ ಚಾನಲ್ ಐ ಥಿಂಕ್ ಆ ಚಾನಲ್ ಏನೋ ಕಾಪಿರೈಟ್ ಇಶ್ಯೂಯಿಂದ ಆ ಚಾನಲ್ ಡಿಲೆಕ್ಟ್ ಆಯಿತು ಅಂತ ಅನ್ಕೊತೀನಿ. ಲೈಕ್ ದಟ್ ತುಂಬ ವರ್ಷಗಳ ಹಿಂದೆಯೇ ನಾನು ಸಮೀರ್ ಎಮ್ ಡಿ ಅವ್ರನ್ನ ನೋಡ್ತಾ ಇದ್ದೆ. ಬಟ್ ಸಮೀರ್ ಅವ್ರನ್ನ SMR ಅವ್ರನ್ನ ನೋಡೋಕೆ ಶುರು ಮಾಡಿ ಐ ಥಿಂಕ್ ಆಯಿತು ಗೈಸ್, ಅವ್ರಿಗೂ 1 ವರ್ಷ ಆಯಿತು. ಬಟ್ ಸಮೀರ್ ಎಮ್ ಡಿ ಇಸ್ ದ ಓಲ್ಡ್ ಪ್ಲೇಯರ್. SMR ಆಲ್ಸೋ ಓಲ್ಡ್ ಪ್ಲೇಯರ್. ಬಟ್ ನಾನು ನೋಡಿಲ್ಲ ಅವ್ರನ್ನ, SMR ಅವ್ರನ್ನ ನಾನು ಲಾಸ್ಟ್ 1 ಇಯರ್ 1.5 ಇಯರ್ಸಿಂದ SMR ಅವ್ರನ್ನ ನೋಡ್ತಾ ಇದ್ದೀನಿ. ಬಟ್ ಯಾರು
ಸಮೀರ್ ಎಮ್ ಡಿ ಇಸ್ ದ ಓಲ್ಡ್ ಪ್ಲೇಯರ್, ತುಂಬ ದಿನಗಳಿಂದ ನೋಡ್ತಾ ಇದ್ದೀನಿ. ಸೊ ಒಂದು ಕಡೆ ಸ್ಟೋರಿ ನೋಡಿ ನಾವು ಏನು ಮಾತಾಡೋಕ್ಕೆ ಬರಲ್ಲ. ಸೊ ಸಮೀರ್ ಅವ್ರು ರಿಪ್ಲೈ ಕೊಡೋವರೆಗೂ ಕಾಯಬೇಕು, ಇಲ್ಲ ಅಂದರೆ ಯಾರು ಕೂಡ ಏನು ಮಾತಾಡಿದ್ರೆ ಈ ವಿಡಿಯೋನ ಈ ಕಾಂಟ್ರವರ್ಸಿನ ಇಲ್ಲಿಗೆ ಎಂಡ್ ಮಾಡ್ಬೇಕಂತ ಹೇಳ್ತೀನಿ. ಸೊ ದಿಸ್ ಇಸ್ ದ ಟುಡೇ ವಿಡಿಯೋ. ವೆಯ್ಟ್ ಮಾಡೋಣ SMR ಕಡೆಯಿಂದ ಏನು ರಿಪ್ಲೈ ಬರುತ್ತೆ, ಇಲ್ಲ ಸಮೀರ್ ಎಮ್ ಡಿ ಕಡೆಯಿಂದ ಏನು ಸೆಕೆಂಡ್ ಪಾರ್ಟ್ ಏನಾದರೂ ಅಪ್ಲೋಡ್ ಮಾಡ್ತಾರೆ ಸಮೀರ್ ಅವರು ಅಥವಾ SMR ಅವರು ಏನಾದರೂ ರಿಪ್ಲೈ ಕೊಡ್ತಾರ ಅಂತ ವೆಯ್ಟ್ ಮಾಡೋಣ ಅಷ್ಟೇ ಗೈಸ್. ಎಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಸ್ವಾತಂತ್ರ್ಯ ದಿನಾಚರಣೆ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಭಾರತ, ಜೈ ಕರ್ನಾಟಕ. ಲವ್ ಯು ಗೈಸ್.